ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀಡಲ್ ವರ್ಕ್. ನಾನಿವತ್ತು ಈ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಈ ಬಂಚ್ನ ರೆಡಿ ಮಾಡೋದಕ್ಕೆ 1 ಇಂಚಿಗಿಂತ 1 ಪಾಯಿಂಟು ಎಕ್ಸ್ಟ್ರಾನ ನಾನು ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಆ ಕಲರ್ ದಾರಾನ 2 ಎಳೆ ನಾನು ದಾರಾನ ತೊಗೊಂಡು ಈ ಸ್ಮಾಲ್ ಬೀಡ್ಸ್ ಏನಿದೆ ಅಲ್ಲ, ಸೊ ಇದನ್ನು ನಾನು ದಾರಕ್ಕೆ ಪೋಣಿಸಿ ರೆಡಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ, ಈ ರಟ್ಟೆ ಏನಿದೆ ಅಲ್ವಾ, ಈ ರಟ್ಟಿಗೆ 2 ರಿಂದ 3 ಸಲ ಪ್ಲೇನ್ನ ನೀವು ಹಿಂಗೆ ಸುತ್ಕೊಳ್ಳಿ. ಸುತ್ತಾದ್ಮೇಲೆ ನಾವೇನ್ ಬೀಡ್ಸ್ನ ನಾವು ತಗೊಂಡಿದ್ದೀವಿ ಅಲ್ವಾ, ಇದು ಬೀಡ್ಸ್ ಏನು ತಗೊಂಡಿದ್ದೀವಿ, ಈ ಬೀಡ್ಸ್ನ ನಾವು ಒಂದೊಂದೇ ಬಿಡ್ತಾ ಬರಬೇಕು. ನೋಡಿ, ಕೆಳಗಡೆ ಕೌಂಟ್ ಮಾಡ್ಕೊಳ್ಳಿ. 3, 4, 5, 6, 7, 8, 9, 10. ಇದೇ ರೀತಿ ಒಂದು ಸೈಡು ನೀವು 40 ಬೀಡ್ಸ್ನ ಬಿಟ್ಕೊಬೇಕು. ಮತ್ತೆ ನೀವು ಹಿಂಗೆ ಉಲ್ಟಾ ಮಾಡಿ ಅಲ್ಲಿ 40 ಆದ್ಮೇಲೆ ಸೊ ಈ ಕಡೆನೂ ಕೂಡ 40 ಬೀಡ್ಸ್ನ ನೀವು ಬಿಡ್ತಾ ಬರಬೇಕು. 2, 3, 4, 5, 6, 7, 8, 9, 10. ಓಕೆನಾ. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದಕ್ಕೋಸ್ಕರ ನಾನು 10 ತೋರಿಸ್ತಾ ಇದ್ದೀನಿ. ಬಟ್ ನೀವು 2 ಸೈಡು ಕೂಡ 40 ಬೀಡ್ಸ್ನ ಬಿಡ್ತಾ ಬರಬೇಕು. ಈ ಕಡೆ 40 ಆ ಕಡೆ 40 ಆದರೆ ನಿಮಗೆ 80 ಸಲ ನಾವು ದಾರಾನ ಸುತ್ತದಂಗೆ ಆಗುತ್ತೆ. ಹಾಗೂ 80 ಮಣಿನ ಬಿಟ್ಟಿದಾಗ ಒಂದು ಕುಚ್ಚು ಲೆವೆಲಿಗೆ 80 160 ದಾರ ಆದರೆ ಒಂದು ಕುಚ್ಚು ಸೈಜ್ ಕರೆಕ್ಟಾಗೆ ಬರುತ್ತೆ. ನಿಮಗೆ ದಪ್ಪನೂ ಆಗಲ್ಲ, ಸಣ್ಣನೂ ಆಗಲ್ಲ. ಹಾಗಾಗಿ ನೀವು ಕೌಂಟ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಕುಚ್ಚು ಕೂಡ ಒಂದೇ ರೀತಿ ಯೂನಿಫಾರ್ಮ್ ಆಗಿ ಬರುತ್ತೆ. ನಾನು ಈ ಬಂಚ್ನ ಫುಲ್ ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಈ ಕಡೆ 40 ಈ ಕಡೆ 40 ಬೀಡ್ಸ್ನ ನಾನು ಸುತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ಒಂದು ಎಮ್ಮಿಂಗ್ ಸೂಜಿಗೆ 2 ಎಳೆ ದಾರಾನ ಪೋಣಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ. ನೋಡಿ, ಫುಲ್ಲು ಕಂಪ್ಲೀಟ್ ಆಗಿ ಒಂದು ದಾರನೂ ಬಿಡಬಾರ್ದು. ಆ ರೀತಿ ಸೂಜಿನ ನೀವು ಒಳಗೆ ಹಾಕಿ ನೋಡಿ, ಈ ತರ ತಗೊಂಡು ಇಲ್ಲಿ ಏನ್ ನಾವು ಗಂಟು ಹಾಕಿರ್ತೀವಲ್ವಾ, ಇದ್ರೊಳಗಡೆ ಒಂದು ಲಾಕ್ನ ಮಾಡಿ, ಇದಾದ್ಮೇಲೆ ಸ್ವಲ್ಪ ರಟ್ನ ನೀವು ಹಿಂಗೆ ಬೆನ್ನ ಮಾಡಿ ಇದನ್ನ ನಿಧಾನಕ್ಕೆ ಆಚೆ ತಗೊಳ್ಳಿ. ನೋಡಿ, ಈ ತರ ಬರುತ್ತೆ. ಇದನ್ನ ನೀವು ಕ್ಲೀನಾಗೆ ಸ್ವಲ್ಪ ಈ ತರ ಟ್ವಿಸ್ಟ್ನ ಮಾಡಿ ನೋಡಿ, ಈಗ ಹಿಡ್ಕೊಂಡು ನೀವು ಹೂವು ಕಟ್ತೀರಲ್ವಾ, ಈ ರೀತಿ ಒಂದು 2 ರಿಂದ ನೀವು 3 ಸಲ ಬಂಚ್ನ ಗಂಟಾಕಿ, ಗಂಟಾಕಾದ್ಮೇಲೆ ಮಾಮೂಲಿ ಥ್ರೆಡ್ನ ತೆಕ್ಕೊಂಡು ಇದೇನು ಎಕ್ಸ್ಟ್ರಾ ಥ್ರೆಡ್ಸ್ ಇದಲ್ವಾ, ಇದನ್ನ ಕ್ಲೀನಾಗೆ ಈ ಬಂಚು ನ್ಯಾರಕ್ಕೇನೆ ನೀವು ಕಟ್ ಮಾಡ್ತಾ ಬರಬೇಕು. ಇದನ್ನ ಕಟ್ ಮಾಡಕ್ ಹೋಗಿ ಪಕ್ಕದ ಕಟ್ ಮಾಡ್ಬಿಟ್ಟಿರ, ಕೇರ್ಫುಲ್ ಆಗಿ ನೋಡಿ ಮಾಡ್ಕೊಬೇಕು. ನೋಡಿ, ಸೊ ಇವಾಗ ಇದು ಕೆಳಗಡೆ ಬಂಚು ರೆಡಿ ಇದೆ ಅಲ್ವಾ. ಈಗ ನೆಕ್ಸ್ಟ್ ಮೇಲ್ಗಡೆ ಒಂದು ಪುಟಾಣಿ ಕುಶ್ನ ಮಾಡ್ಬೇಕು. ಅದು ಹೇಗೆ ಮಾಡೋದು ತೋರಿಸ್ತೀನಿ. ನಾನಿಲ್ಲಿ 60 ಎಳೆ ದಾರಾನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ನಾರ್ಮಲ್ ಆಗಿ ನೀವು ಬೇಬಿ ಕುಚ್ಚಿಗೆ ಎಷ್ಟು ಸುತ್ಕೊಂತೀರಾ ಅಷ್ಟು ಸುತ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಮತ್ತೆ ಐರನ್ ಮಾಡ್ಕೊಂಡಿದ್ದೀನಿ, ಆಯ್ತಾ. ಇದಾದ್ಮೇಲೆ ನೋಡಿ, ಸೊ ನಾನು ಒಂದ್ ಸೈಡು ಸೂಜಿನ ಹಾಕಿಲ್ಲ, ಜಸ್ಟ್ ಗಮ್ ಹಾಕಿ ನಾನು ಇದು ಮಾಡ್ಕೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ಈ ತರ ಇಟ್ಕೊಂಡು, ಸೊ ಇದೇನು ಎಕ್ಸ್ಟ್ರಾಸ್ ಇದೆ ಅಲ್ವಾ, ಇದನ್ನ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಈ ತರ ಟ್ರಿಮ್ ಮಾಡಾದ್ಮೇಲೆ ಸ್ವಲ್ಪ ಫ್ಯಾಬ್ರಿಕ್ ಗಮ್ನ ಹಚ್ಕೊಳ್ಳಿ ಸಿಲ್ಕ್ ಥ್ರೆಡ್ಡಿಗೆ. ಓಕೆನಾ. ಈ ತರ ಹಚ್ಕೊಂಡು ಇದನ್ನ ನೀವು ಕೈಯಲ್ಲಿ ಈ ತರ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ, ಹಿಂಗ್ ಬರ್ಬೇಕಿದು. ಎಲ್ಲ ಥ್ರೆಡ್ಡು ಕ್ಲೀನಾಗಿ ಅಂಟ್ಕೊಬೇಕು. ಇದಾದ್ಮೇಲೆ ಇದು ಹೀಗೆ ಇಟ್ಕೊಂಡು ಇದನ್ನ ಸ್ವಲ್ಪ ನಿಮ್ಮ ಲೆಫ್ಟ್ ಹ್ಯಾಂಡ್ನ ಕಾಣಿಸ್ತಿದಲ್ಲ, ಈಗ ಮಾಡಿ ನಿಮ್ಗೆ ಎಷ್ಟು ಲೆಂತಿಗೆ ಬೇಕು ಅಷ್ಟು ಲೆಂತಿಗೆ ದಾರಾನ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇದೇ ರೀತಿ ನಿಮಗೆ
ಒಂದು ಕುಚ್ಚಿಗೆ 2 ಬೇಕಾಗತ್ತೆ. ಸೊ ಮತ್ತೆ ನಾನು ಇದೇನಾದ್ರೂ ವೇರಿಯೇಷನ್ ಇದ್ರೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಗಮ್ನ ಹಾಕಿ ಸರಿ, ಸ್ವಲ್ಪ ಗಮ್ ಜಾಸ್ತಿ ಆಗೋಯ್ತು, ನೀವು ನೋಡ್ಕೊಂಡು ಹಾಕೊಳ್ಳಿ. ಇದೇನಿದೆಲ್ಲ ಹೀಗೆ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿ ಆದ್ಮೇಲೆ ಸ್ವಲ್ಪ ಗಮ್ ಇದು ಡ್ರೈ ಆಗಬೇಕು, ಹೀಗೆ ಬಿಟ್ಟಿರಿ ಇದನ್ನ. ನಾನಿಲ್ಲಿ ಸ್ವಲ್ಪ ಆಗಲೇ ಮಾಡಿ ಇಟ್ಕೊಂಡಿದ್ದೀನಿ ಬಂಚ್ನ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಿಂದೆ ಮುಂದೆ 2 ಬರೋದ್ರಿಂದ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಮಾತ್ರ 100% ಇರುತ್ತೆ, ನೋಡ್ತಾ ಇರ್ಬೋದು. ನೀವು ಉಲ್ಟಾನಾದ್ರೂ ಮಾಡಿದ್ರು ಸೇಮ್ ಪ್ಯಾಟರ್ನೇ ಬರುತ್ತೆ, ಸೀದಾದಲ್ಲಿ ಇಟ್ಕೊಂಡ್ರು ಸೇಮ್ ಪ್ಯಾಟರ್ನ್ ಬರುತ್ತೆ. ಸೊ ಇದನ್ನ ನಾವೇನು ಅವಾಗಲೇ ನಾನು ಗಮ್ ಹಾಕಿ ತೋರಿಸ್ಕೊಂಡಿದ್ದೆ ಅಲ್ವಾ, ಅದನ್ನ ಬಂದು ನಾವು ಒಂದು ಕುಚ್ಚಿಗೆ ಯಾವ ಲೆಂತ್ ಅಲ್ಲಿ ಬೇಕು ಫಸ್ಟ್ ಒಂದು ಸ್ಯಾಂಪಲ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಸ್ವಲ್ಪ ಏನಾದ್ರೂ ಹಿಂಗ್ ಇಟ್ಕೊಂಡ್ರೆ ನಿಮ್ಗೆ ನೋಡಿ ಈ ತರ ಎಕ್ಸ್ಟ್ರಾ ಬರ್ಬೇಕು. ಈ ತರ ಗೊತ್ತಾಗ್ತಿದ್ಯಾ? ತುಂಬಾ ಉದ್ದ ಬರಬಾರ್ದು ಥ್ರೆಡ್, ಈ ಡಿಸೈನ್ ಕಾಣೋ ತರ ಇರ್ಬೇಕು ನಿಮ್ಗೆ. ಏನಾದ್ರೂ ಉದ್ದ ಇತ್ತು ಅಂದ್ರೆ ನೀವು ಸ್ವಲ್ಪ ದಾರನ ಇದು ಮೇಲ್ಗಡೆ ಕುಚ್ಚದಿರುತ್ತಲ್ವಾ, ಇದನ್ನ ನೀವು ಟ್ರಿಮ್ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟು ಇಲ್ಲಿ ನೋಡಿ ಸೀದಾ ಇಟ್ಕೊಂಡು ಇದನ್ನ ಹಿಂಗ್ ಇಟ್ಕೊಂತಾ ಇದ್ದೀನಿ, ಕಾಣಿಸ್ತಿದೆ ಅಲ್ವಾ? ನೋಡಿ ಇದು ಇಷ್ಟು ಬಂದ್ರೆ ನಿಮ್ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ಈಗ ಇಟ್ಕೊಂಡು ಇದನ್ನ ನಾನು ಒಂದು ಕಾಟನ್ ಥ್ರೆಡ್ನ ತಗೊಂಡು ಇದ್ದೀನಿ, ಕಾಟನ್ ಥ್ರೆಡ್ ಇಂದ ಈ ತರ ಟೈ ಮಾಡ್ತಾ ಇದ್ದೀನಿ. ಆಯ್ತಾ? ಸ್ವಲ್ಪ ಟೈ ಮಾಡ್ಕೊಳ್ಳಿ, ಒಂದು 5 ರಿಂದ 6 ಸಲ ಮಾಡ್ಕೊಂಡು ಮತ್ತೆ ನೀವು ಹಿಂದೆ ತಿರುಗಿಸ್ಕೊಂಡು ಹಿಂದೆ ಕೂಡ ಒಂದು ಈ ತರ ನೀವು ಕವರ್ನ ಮಾಡಿದ್ರೆ ನೋಡಿ ಹೀಗೆ ಮಾಡಿ ಮತ್ತೆ ನೀವು ಒಂಚೂರು ದಾರಾನ ಎಕ್ಸ್ಟ್ರಾ ಸುತ್ಕೊಳ್ಳಿ ಕ್ಲೀನಾಗೆ. ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನೀವು ಕಟ್ ಟೈ ಮಾಡಿ 1-2-3 ನಾಟ್ನ ಹಾಕಿ ದಾರಾನ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಫೈನಲ್ ಲುಕ್ ಈ ತರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಹಿಂದೆ ಮುಂದೆ ಸೇಮ್ ಫಿನಿಶಿಂಗ್ ಇದೆ, ನಿಮ್ಗೆ ಎಲ್ಲೂ ಕೂಡ ಹಾರ್ಡ್ ಆಗಿ ಕಾಣಿಸ್ತಾ ಇಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಈ ಡಿಸೈನ್ ನಾನು ಸಾರಿಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ, ಅಂದ್ರೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನಿಮ್ಗೂ ಕೂಡ ತೋರಿಸ್ತೀನಿ, ನೋಡೋಣ ಬನ್ನಿ. ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಕುಚ್ಚಿಗೆ 2.25 ಇಂಚಷ್ಟು ಗ್ಯಾಪ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಹತ್ರ ಬೇಕು ಅಂದ್ರೆ ನೀವು 2 ಇಂಚು ಆ ತರ ಮಾಡ್ಬೋದು, ಸ್ವಲ್ಪ ದೂರ ಇರ್ಲಿ ಅಂದ್ರೆ ನೀವು 2.5 ಇಂಚಿಗೂ ಕೂಡ ಮಾಡ್ಬೋದು. ಇದು ಒಂದು ಸ್ಟ್ಯಾಂಡರ್ಡ್, ಅಂದ್ರೆ ನಾವು 2.25 ಇಂಚಿಗೆ ಮಾಡೋದ್ರಿಂದ ಒಂದು ಸಾರಿಗೆ 20 ಪೀಸು ಹಿಡಿಯುತ್ತೆ ಈ ತರ ಬಂಚು. ಸೊ ನಿಮ್ಗೆ ಇನ್ನ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಆ ಡಿಸ್ಟೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಫುಲ್ ಸ್ಮಾಲ್ ಸೈಜ್ 0 ಸೈಜ್ ಬೀಡ್ಸ್ ಹೋಗೋ ಅಂತ ನಾನು ಸೂಜಿಗೆ ಒಂದೆಳೆ ದಾರಾನ ನಾನು ಪೋಣಿಸಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ರೆಡಿ ಇಟ್ಕೊಂಡು ಗಂಟು ಹಾಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಸ್ಯಾರಿನ ಜಿಗ್ಜಾಗ್ ಮಾಡಿಸಿಲ್ಲ, ಒಂದು 1/2 ಇಂಚಲ್ಲಿ ನಾನು ಪಟ್ಟಿನ ಮಾಡಿಸಿದ್ದೀನಿ. ಸೊ ಈ ತರ ಮಾಡೋದ್ರಿಂದ ಈ ಶೇಪ್ ಈ ಬಂಚಿಗೆ ನಾವು ಬೀಡ್ಸ್ ಹೊಲಿಯೋದ್ರಿಂದ ಕುಚ್ಚು ಸ್ಟಿಫ್ ಆಗಿ ಕೂರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಫಸ್ಟು ನಾನು ಏನು ಕುಶ್ನ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಇದನ್ನ ಬಂದು ನಾವೇನು ಮಾರ್ಕ್ ಮಾಡಿದ್ದೀವಿ ಆ ಜಾಗಕ್ಕೆ ನಾನು ಫಸ್ಟ್ ಲಾಕ್ನ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಏನು ಥ್ರೆಡ್ನ ಸುತ್ತಿರ್ತೀವಲ್ವ ಅದು ಸೀರೆ ಕೆಳಗಡೆ ಬರಬಾರ್ದು, ಸೀರೆ ಮೇಲೆ ಇರಬೇಕು, ಓಕೆನಾ? ಈಗ ಇಟ್ಕೊಂಡು ನಾನು ಸೂಜಿನ ಹಿಂದೆಯಿಂದ ಫಸ್ಟು ಮುಂದೆ ತಗೊಂಡು 1-2 ಸಲ ಈ ಕುಶ್ನ ಲಾಕ್ ಮಾಡ್ತಾ ಇದ್ದೀನಿ. ದಾರ ಕೂಡ ನೀವು ಸೊ 2 ರಿಂದ ನೀವು 3 ಸಲ ಈ ಕುಚ್ ನಾವೇನು ಹಾಕಿರ್ತೀವಲ್ವ ಇದನ್ನ ಲಾಕ್ ಮಾಡ್ಕೊಳ್ಳಿ ಫಸ್ಟ್. ಇದಾದ್ಮೇಲೆ ಇಲ್ಲಿ ನೋಡಿ ಈ ಪಾಯಿಂಟ್ ಏನಿದೆ ನಾವು ದಾರ ಸುತ್ತಿದೀವಲ್ಲ ಇದು ಈ ಜಾಗಕ್ಕೆ ಕೆಳಗಡೆಯಿಂದ ಬರೋ ತರ ನಾನು ಚುಚ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಹೀಗೆ ಚುಚ್ಕೊಂಡು ಇದೇನು ನಾನಿಲ್ಲಿ ಸೊ ನೋಡ್ತಾ ಇರ್ಬೋದು, ಇದು ನಾವು ಹ್ಯಾಂಡ್ ವರ್ಕಿಗೆ ಯೂಸ್ ಮಾಡ್ತೀವಿ, ಸೋನಾಪುರ್ ಬೀಡ್ಸ್ ಅಂತ 0 ಸೈಜು. ನಾನು ಈ ಡಿಸೈನಿಗೆ ಈ ಕುಚ್ ಬೀಡ್ಸ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕೆಲವೊಂದು ಸಾರಿ ಕಲರ್ ಶೇಡ್ ಇರೋದ್ರಿಂದ ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಥರ ನೋಡ್ಕೊಂಡು ತಗೊಳ್ಳಿ.
ಸೊ ನಾನಿಲ್ಲಿ ಈ ಬೀಡ್ಸ್ನು ಕೂಡ ಕೌಂಟ್ ಮಾಡ್ಕೊತೀನಿ. ಫಸ್ಟ್ ಬಂದು ನಾನು 12 ಬೀಡ್ಸ್ನ ನಾನು ತಗೊತಾ ಇದ್ದೀನಿ. ಹಿಂಗ್ ಮಾಡೋದ್ರಿಂದ ಬೀಡ್ಸ್ ಕೌಂಟ್ ಮಾಡ್ಕೊಂಡು ಮಾಡೋದ್ರಿಂದ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ, ನಿಮಗೆ ವೇರಿಯೇಷನ್ ಬರಲ್ಲ. ನಾನಿಲ್ಲಿ 12 ಬೀಡ್ಸ್ನ ತಗೊಂಡಾದ್ಮೇಲೆ ನೋಡಿ ಈ ಜಾಗದಲ್ಲಿ ನಾನು ಹಿಂದೆ ಬರೋ ತರ ಸೂಜಿನ ಚುಚ್ಕೊಂತಾ ಇದ್ದೀನಿ. ಸೊ ನೋಡಿ ಹೀಗ್ ಬರತ್ತೆ, ಓಕೆನಾ. ಇದಾದ್ಮೇಲೆ ಮತ್ತೆ ನಾನು ಇಲ್ಲಿ ಏನ್ ಚುಚ್ಚಿದ್ದಲ್ಲ ಈ ಪಕ್ಕದಲ್ಲೇ ಇನ್ನ ಒಂದ್ ಮತ್ತೆ ನಾನು ಚುಚ್ಕೊಂತಾ ಇದ್ದೀನಿ. ಸೂಜಿನ ಮುಂದೆ ತೆಗ್ದಿ ಮತ್ತೆ ನಾನು 12 ಬೀಡ್ಸ್ನ ನಾನು ಪೋಣಿಸ್ಕೊಂತಾ ಇದ್ದೀನಿ. ನೀವು ಇನ್ನ ಸ್ವಲ್ಪ ದಪ್ಪ ಬೀಡ್ಸ್ನ ತಗೊಂಡ್ರೆ ನೀವು ಫಸ್ಟ್ ಒಂದು ಕುಚ್ಚಿಗೆ ಟ್ರಯಲ್ ಮಾಡಿ, ಅದು ಎಷ್ಟು ಬೀಡ್ ಹಿಡಿಯುತ್ತೆ ಅದ್ರ ಮೇಲೆ ನೀವು ಬೀಡ್ಸ್ನ ಹಾಕೊಬಹುದು. ಸೊ ಇದೇ ರೀತಿ ನೀವು ಸ್ಟೆಪ್ ಆಗ್ತಾ ಬನ್ನಿ, ಅದು ಫುಲ್ ಕವರ್ ಆಗೋ ತನಕ. ಆದಷ್ಟು ನೀವು ಯೂಸ್ ಮಾಡುವಂತ ಬೀಡ್ಸು ಒಂದೇ ಲೆವೆಲ್ಗೆ ಇರ್ಬೇಕು, ಅಂದ್ರೆ ಸೈಜ್ ಒಂದೇ ಸೈಜ್ ಇದ್ರೆ ನಿಮ್ಗೆ ಡಿಸೈನ್ ಶೇಪ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಒಂದ್ ಬೀಡ್ ದಪ್ಪ ಒಂದ್ ಬೀಡ್ ಸಣ್ಣ ಇದ್ರೆ ನಿಮ್ಗೆ ಲೆವೆಲ್ ಚೆನ್ನಾಗಿ ಬರಲ್ಲ. ಸೊ ನಾನಿಲ್ಲಿ 3 ಲೈನ್ ಬೀಡ್ಸ್ನ ಹಾಕಾಗಿದೆ, ಮತ್ತೆ ನಾನು ಹಿಂದೆಯಿಂದ ತಗೊಂತಾ ಇದ್ದೀನಿ. ಆಮೇಲೆ ನೀವು ಕುಚ್ಚನು ಇದು ಏನ್ 12 ಎಲ್ಲದಕ್ಕೂ 12 ಅಂತಲ್ಲ, ನೀವಿಲ್ಲ ಸ್ವಲ್ಪ ಕುಚ್ಚನ ದಪ್ಪ ತಗೊಂಡಿದ್ರೆ ಇನ್ನ ಎಕ್ಸ್ಟ್ರಾ ಬೀಡ್ನ ಆಡ್ ಮಾಡ್ಬೇಕಾಗತ್ತೆ, ಅಥವಾ ಕುಚ್ಚು ಸ್ವಲ್ಪ ಸಣ್ಣ ತಗೊಂಡಿದ್ರೆ ಇನ್ನ ಬೀಡ್ಸು ಮೈನಸ್ ಮಾಡ್ಬೇಕಾಗತ್ತೆ ನೀವು. ನಾನಿಲ್ಲಿ 4 ಲೈನು 12 ಹಾಕಿದ್ದೀನಿ, ಪ್ಲಸ್ ಇದು ಒಂದು ಸೇರಿ 5 ಲೈನ್ ಬೀಡ್ಸ್ನ ನಾನು 12 ತಗೊಂಡಿದ್ದೀನಿ. ನೋಡಿ ಈಗ ಬಂದಿದೆ. ಇದಾದ್ಮೇಲೆ ಮತ್ತೆ ನಾನು ಮೇಲ್ಗಡೆ ಚುಚ್ಕೊಂತಾ ಇದ್ದೀನಿ. ನೋಡಿ ಮೇಲೆ ಆ ಜಾಗಕ್ಕೆ ಬೀಡ್ಸ್ ಕಡಿಮೆ ಬರುತ್ತೆ, ನಿಮ್ಗೆ 8 ಬೀಡ್ಸ್ ಬರುತ್ತೆ, 8 ಅಥವಾ 10 ನಿಮ್ಗೆ ಆ ಸೈಜ್ ಎಷ್ಟು ಗ್ಯಾಪ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಬೀಡ್ಸ್ನ ಯೂಸ್ ಮಾಡಿ. ನಾನಿಲ್ಲಿ ಈ ಸೈಜ್ಗೆ 8 ಬೀಡ್ಸ್ ಹಿಡಿಯುತ್ತೆ, ಹಾಗಾಗಿ ನಾನು ಲಾಸ್ಟಿಗೆ 8 ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಬರುತ್ತೆ. ಇದಾದ್ಮೇಲೆ ಮತ್ತೆ ನಾವು ಈಗ ಏನ್ ಸೆಂಟ್ರ್ ಇದೆ ಅಲ್ವಾ, ಆಮೇಲೆ ಲಾಸ್ಟಲ್ಲಿ ಹಾಕಿದ್ದು ಆ ಜಾಗದಲ್ಲಿ ಸೂಜಿನ ವಾಪಸ್ ತಂದು ನೀವು ನೋಡಿ ಈ ತರ ಕ್ಲೀನ್ ಆಗಿ ಇದು ಅಲ್ಗಾಡ್ದನೆ ಇರ್ಬೇಕು ಅಂದ್ರೆ ನೀವು ಈ ತರ ನೋಡಿ ಹಿಂಗೆ ಮೇಲ್ಗಡೆ ಬೀಡ್ಸ್ ಮೇಲೆ ನೀವು ದಾರನ ತಂದು ಮತ್ತೆ ನೀವು ಸೀರೆ ಹಿಂದಕ್ಕೆ ಚುಚ್ಕೊಂಡು ಈಗ ಲಾಕ್ ಮಾಡಿ. ನೋಡಿ ಹಿಂಗ್ ಮಾಡೋದ್ರಿಂದ ಬೀಡ್ಸು ಮೇಲೆ ಕೆಳಗಡೆ ಅಲ್ಗಾಡಲ್ಲ, ಸ್ಟಿಫ್ ಆಗಿ ಕೂರುತ್ತೆ. ಇದಾದ್ಮೇಲೆ ಹಿಂದೆ ನಾನು 2 ರಿಂದ 3 ಸಲ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಕುಚನ ಮಾಡಿದ್ರೆ ಯಾರು ತಾನೇ ಇಷ್ಟ ಆಗಲ್ಲ ಅಲ್ವಾ. ಸೊ ಎಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಥ್ರೆಡ್ ಕಾಣಿಸ್ತಾ ಇಲ್ಲ, ಎಷ್ಟು ನೀಟಾಗಿ ಬೀಡ್ಸ್ ಕೂಡ ಗ್ಯಾಪ್ ಇಲ್ದೇನೆ ಕವರ್ ಆಗಿದೆ. ಅಂಡ್ ಬ್ಯಾಕ್ ಬಂದು ನಿಮ್ಗೆ ಈ ತರ ಬರುತ್ತೆ. ಹಾಗಾಗಿ ನೀವು ಆದಷ್ಟು ಏನು ಪಲ್ಲು ಕಲರ್ ಇರುವಂತ ಎಕ್ಸಾಕ್ಟ್ ಥ್ರೆಡ್ನೇ ನೀವು ಯೂಸ್ ಮಾಡಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಫೈನಲ್ ಲುಕ್ಕು ಈ ಥರ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಹಾಗೂ ಇನ್ನಷ್ಟು ಹೊಸ ಡಿಸೈನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.